ಇನ್ನು ಮೂರನೇ ಗುಹಾಲಯ ವೈಷ್ಣವ ಪಂಥಕ್ಕೆ ಸಂಬಂಧಿಸಿದ್ದು. ಈ ಗುಹಾಲಯದ ಒಳಗೆ ಹೋಗೋಣ ಬನ್ನಿ. ವಿಷ್ಣುವಿನ ಹಲವಾರು ಅವತಾರಗಳನ್ನು ಇಲ್ಲಿ ನೋಡಬಹುದು ಮತ್ತು ಇದು ಇಲ್ಲಿರುವ ಗುಹಾಲಯಗಳಲ್ಲಿ ಅತಿ ದೊಡ್ಡ ಗುಹಾಲಯ. ಇಲ್ಲಿ ವಿಶಿಷ್ಟ ಶಿಲ್ಪಕಲಾ ಶೈಲಿ ನಮಗೆ ಕಾಣುತ್ತೆ. ಇನ್ನು ಕೊನೆಯದಾಗಿ ನಾಲ್ಕನೆಯ ಗುಹಾಲಯ ಜೈನ ಪಂಥಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಜೈನ ತೀರ್ಥಂಕರರು ಮತ್ತು ಜೈನ ಪಂಥಕ್ಕೆ ಸಂಬಂಧಿಸಿದ ಮೂರ್ತಿಗಳನ್ನು ನೋಡಬಹುದು. ಜೈನ ಪಂಥದ ವಿಶೇಷತೆ ಮತ್ತು ಶ್ರೇಷ್ಠತೆಯನ್ನ ಇಲ್ಲಿ ಕಾಣಬಹುದು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ. ಈ ಕೊನೆಯ ಗುಹೆಯಿಂದ ವಿಶಾಲ ಬಾದಾಮಿಯ ಒಂದು ಸುಂದರ ನೋಟ ನಮಗೆ ಕಾಣಸಿಗುತ್ತದೆ. ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿ